ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಬೆಂಗಳೂರಿನ ಐತಿಹಾಸಿಕ ಕಡಲೆಕಾಯಿ ಪರಿಷೆ ನಡೀತಾ ಇರುವಂತಹ ಬಸವನಗುಡಿಯಲ್ಲಿ ಇದ್ದೀನಿ. ಇಲ್ಲಿರುವ ನಂದಿ ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಅಲಂಕೃತಗೊಂಡಿದ್ದಾರೆ ಅಂತ. ನೋಡೋದಕ್ಕಂತೂ ಎರಡು ಕಣ್ಣು ಸಾಲ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಇಡೀ ಬಸವನಗುಡಿ ಅಂತೂ ಫುಲ್ ಲೈಟಿಂಗ್ಸ್, ಹೂವಿನ ಅಲಂಕಾರದಿಂದ ಜಗಮಗಿಸ್ತಾ ಇದೆ ಅಂತಾನೆ ಹೇಳ್ಬೋದು. ನಮ್ಮ ಬಸವನಿಗೂ ಕಡಲೆಕಾಯಿ ಪರಿಷೆಗೂ ಏನ್ ಸಂಬಂಧ, ಜನಗಳ ಉತ್ಸಾಹ ಯಾವ ರೀತಿ ಇದೆ, ಜನ ಈ ಕಡಲೆಕಾಯಿ ಪರಿಷೆ ಹಾಗೇನೆ ನಮ್ಮ ಬಸವನ ಬಗ್ಗೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ, ಇವೆಲ್ಲವನ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಬಸವನಗುಡಿ ಐತಿಹಾಸಿಕ ಕಡಲೆಕಾಯಿ ಪರಿಷೆ ಏನ್ ನಡೆಯುತ್ತೆ ಪ್ರತಿ ಕಾರ್ತಿಕ್ ಸೋಮವಾರದ 4ನೇ ಸೋಮವಾರ, ಅದು ಒಂದು ವಿಜೃಂಭಣೆಯಿಂದ ನಡ್ಕೊಂಡ್ಬರುವಂತ. ಇದು ಈ ಸಲ ನಮ್ಮ ಮುಜರಾಯಿ ಸಚಿವರಾದಂತ, ನಮ್ಮ ಮುಜರಾಯಿ ಮಂತ್ರಿಗಳಾದಂತ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇನ್ನೂ ವಿಜೃಂಭಣೆಯಿಂದ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷ ಸಾಕಷ್ಟು ಬದಲಾವಣೆಗಳಿದಾವೆ. ಕಾನೂನು ರೀತಿ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಎಲ್ಲಾ ತರದ್ರಲ್ಲೂ ಒಂದು ವಿಶೇಷ ಒಂದು ಬದಲಾವಣೆ ತಗೊಂಡು ಬಂದು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮ ಸಾಹೇಬರು. ಮತ್ತೆ ಇಲ್ಲಿ ರೈತರು ಬೆಳೆಯುವಂತ ಕಡಲೆಕಾಯನ್ನ ಒಂದು ಹೋಲ್ಸೇಲ್ ದರದಲ್ಲಿ ಎಲ್ಲರೂ ಕೈ ಇಟ್ಕೋ ರೀತಿಯಲ್ಲಿ ಮಾಡ್ತಾ ಇದೀವಿ. ಮತ್ತು ಆ ರೈತರು ಬೆಳೆದಂತ ಕಡಲೆಕಾಯನ್ನ ಶ್ರೀಸ್ವಾಮಿಗೆ ಅಂದ್ರೆ ಬಸವನಿಗೆ ನಾವು ಅಭಿಷೇಕ ಮಾಡಿ ಅದನ್ನ ಪ್ರಸಾದವಾಗಿ ಎಲ್ಲರಿಗೂ ಕೊಡ್ತಾ ಇರ್ತೀವಿ. ಪ್ರತಿ ವರ್ಷ ಇದು 3 ದಿನ ನಡೆಯುವಂಥದ್ದು. ಈ ಸಲ ಒಂದು ವಿಜೃಂಭಣೆಯಿಂದ ಮಾಡೋದಕ್ಕೋಸ್ಕರ 5 ದಿನಗಳ ಒಂದು ಕಾರ್ಯಕ್ರಮ ಹಾಕೊಂಡು ಮಾಡ್ತಾ ಇದೀವಿ.
ದೊಡ್ಡ ಬಸವಣ್ಣಗುಡಿ ಐತಿಹಾಸಿಕ ಕಡ್ಲೆಕಾಯಿ ಪರಿಷೆ ನಿನ್ನೆ ಕಡೆ ಕಾರ್ತಿಕ್ ಸೋಮವಾರ ಉದ್ಘಾಟನೆ ಆಗಿದೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ, ಮುಜರಾಯಿ ಮಂತ್ರಿಯವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇತಿಹಾಸದಲ್ಲಿ ಈ ಥರ ವೈಭೋಗ ಕಡ್ಲೆಕಾಯಿ ಪರಿಷೆ ಎಂದೆಂದಿಗೂ ನಾವು ನೋಡಿಲ್ಲ ಇದನ್ನು. ಅಂದರೆ ಈ ಬಾರಿ ರಾಜ್ಯ ಸರ್ಕಾರ ಅತಿ ವಿಜೃಂಭಣೆಯಿಂದ ಮಾಡಿದೆ. ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀರಿ. ಅಂದರೆ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಈ ಥರ ಹಬ್ಬದ ಆಚರಣೆ ಎಲ್ಲೂ ನಡೆಯಲ್ಲ. ಯಾಕಂದರೆ ಇದೊಂದು ಸುಪ್ರಸಿದ್ಧವಾದಂಥ ದೇವಸ್ಥಾನ, ನಂದಿ ದೇವಸ್ಥಾನ. ನೋಡಿ, ನಾನು ಒಂದು ವಿಷಯ ಹೇಳ್ತೀನಿ. ಮುಂದಿನ ಪೀಳಿಗೆಗೆ ನಿಮ್ಮ ಮನೆಯ ಮಕ್ಕಳನ್ನ ಕರ್ಕೊಂಬಂದು ಎಲ್ರಿಗೂ ಈ ವಿಷಯ ಹೇಳಿ. ಕಡೆ ಕಾರ್ತಿಕ್ ಸೋಮವಾರ ಬೆಂಗಳೂರಲ್ಲಿ ಕಡ್ಲೆಕಾಯಿ ಪರಿಷೆ ಆಗತ್ತೆ, ಬನ್ನಿ ಈ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಈ ಥರ ನಿಮಗೆ ನೋಡಿ, ಬೇರೆ ನಿಮಗೆ ಎಲ್ಲೇ ಹೋದ್ರು ಏನೇ ಸಾಮಾನು ಸಿಗತ್ತೆ. ಆದರೂ ಏನಾದ್ರು ಒಂದು ಸಾಮಾನು ತೊಗೊಂಡ್ರೆ ಎಲ್ಲಿ ತೊಗೊಂಡು ನಿಂತಂದರೆ ಕಡ್ಲೆಕಾಯಿ ಪರಿಷೆ ತೊಗೊಂಡೆ ಅಂತ ಒಂದು ವ್ಯಾಪಾರ ಆಯಿತು. ಈಗ ಗಿರ್ಗಿಟ್ಲೆ ಆಗಲಿ, ಏನೇ ಒಂದು ಈ ಚುರುಮುರಿ ಆಗಲಿ, ಪಾನಿಪುರಿ ಆಗಲಿ, ಸೌತೆಕಾಯಿ ಆಗಲಿ, ಏನೇ ಆದ್ರೂ ಇಲ್ಲಿ ತಿಂದರೆ ನಿಮಗೆ ಯಾವುದೇ ಥರದ್ದು ಏನೂ ಆಗಲ್ಲ. ನೀವು ಕಡ್ಲೆಕಾಯಿ ನೀವು ಎಷ್ಟೇ ತಿನ್ನಿ, ಯಾವುದೇ ರೋಗ ರುಜಿನ ಏನೂ ಬರಲ್ಲ. ಎಲ್ಲ ಬನ್ನಿ, ನಮ್ಮ ಧರ್ಮವನ್ನು ಆಚರಿಸಿ, ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆ ಮಕ್ಕಳಿಗೆ ಇದನ್ನ ಹೇಳಬೇಕು ತಂದೆ ತಾಯಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಬಕೆಟ್